ಎಲ್ಲರಿಗೂ ನಮಸ್ಕಾರ. ಸೊ ಮತ್ತೊಂದು ಹೊಸ ಅಪ್ಲಿಕೇಶನ್ ಬಂದಿದೆ. ಸೊ ಯಾರ್ದು ಡಿಗ್ರಿ ಆಗಿದೆ ಅವ್ರು ಮಾತ್ರ ಕಂಟಿನ್ಯೂ ಮಾಡಿ ವಿಡಿಯೋನ. ಸೊ ಯಾರ್ದು ಡಿಗ್ರಿ ಒಳಗೆ ಇದ್ದೀರಾ, ಸೊ ಇನ್ನೂ ಕ್ಲಿಯರ್ ಆಗಿಲ್ಲ, ಸೊ ದಯವಿಟ್ಟು ಇಲ್ಲೇ ಸ್ಕಿಪ್ ಮಾಡೋದಿದ್ರು ಮಾಡ್ಕೋಬೋದು. ಸೊ ಇಲ್ಲಪ್ಪ ನಂದು ಈ ವರ್ಷ ಮುಗಿಯುತ್ತೆ, ನಾನು ಈ ಜಾಬ್ ಬಗ್ಗೆ ತಿಳ್ಕೊಬೇಕಂತಂದರೆ ಸೊ ಕಂಟಿನ್ಯೂ ಮಾಡ್ಬೋದು. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ನಿಮ್ಮದು ಅಂತ ಹೇಳ್ತಾಯಿದ್ದೀನಿ. ಸೊ SSC CGL ಆನ್ಲೈನ್ ಫಾರ್ಮ್ 2026 ಟೋಟಲಾಗಿ 12,256 ಹುದ್ದೆಗಳು ಪ್ರಾರಂಭವಾಗಿದೆ. ಸೊ SSC CGL ಪರೀಕ್ಷೆ 2026 ಸಂಕ್ಷಿಪ್ತ ವಿವರಣ ನಾನು ಇಲ್ಲಿ ಕೊಡ್ತೀನಿ. ಸೊ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 21 ಮೇ ಅಂತ ಸ್ಟಾರ್ಟ್ ಆಗೈತಿ. ಸೊ ಇವಾಗಪ್ಪ ಅಂತಂದರೆ 21 ಮೇ 2026 ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡೋದಾದರೆ 22 ಜೂನ್ 2026 ಕೊನೆಗೊಳ್ಳುತ್ತೆ. ಸೊ ಯಾರೂ ದಯವಿಟ್ಟು ಲೇಟ್ ಮಾಡ್ಕೋಬೇಡಿ, ಇನ್ನೂ ಟೈಮ್ ಇದೆ ಅಂತ. ಸೊ ಕೊನೆಗೆ ಹೋಗಿ ಸರ್ವರ್ ಸ್ಲೋ ಆಗುತ್ತೆ. ಸೊ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 23 ಜೂನ್. ಸೊ 23 ಜೂನ್ಗೆ ಸೊ ಆನ್ಲೈನ್ ಅಪ್ಲಿಕೇಶನ್ ಫೀನ ನೀವು ಕಟ್ಟಬೇಕು. ಸೊ ತಿದ್ದುಪಡಿ ದಿನಾಂಕ ಅಂತಂದರೆ ನಿಮ್ದು ಏನೋ ಅಪ್ಲಿಕೇಶನ್ ಹಾಕುವಾಗ ಅವಸರದಲ್ಲಿ ಹಾಕಿರ್ತೀರ. ಸೊ ಅಪ್ಲಿಕೇಶನ್ ಹಾಕಿದರೆ ಸಾಕು ಅನ್ನೋ ಲೆವೆಲ್ಗೆ ಇರುತ್ತೆ ಅವಾಗ. ಸೊ ಅವಾಗ ಸ್ವಲ್ಪ ನಿಮ್ದೇನೋ ಮಿಸ್ಟೇಕ್ ಆಗಿದ್ದರೆ ಸೊ ರವಿ ಅನ್ನೋ ಹೆಸರಲ್ಲಿ ಬಿ ಕೊತ್ತು, ಆರ್ ಜಾಗದಲ್ಲಿ ಬಿ ಕೊತ್ತು, ಸೊ ಈಗೇನೋ ಆಗಿರುತ್ತೆ. ಸೊ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ 29 ಜೂನ್ ರಿಂದ 1 ಜುಲೈವರೆಗೂ ನಿಮಗೆ ಟೈಮ್ ಇರುತ್ತೆ. ಸೊ ಅವಾಗ ಮಾಡ್ಕೊಳ್ಬೋದು. ಸೊ ಟೈರ್ 1 ಎಕ್ಸಾಮ್, ಸೊ 2 ಎಕ್ಸಾಮ್ ಇರುತ್ತೆ. ಸೊ ಟೈರ್ 1 ಪರೀಕ್ಷೆ ದಿನಾಂಕ ಆಗಸ್ಟ್ ಮತ್ತು ಸೆಪ್ಟೆಂಬರಲ್ಲಿ ಬರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ, ಇನ್ನೂ ಟೈಮ್ ಇದೆ. ಶ್ರೇಣಿ 2 ಪರೀಕ್ಷೆ ದಿನಾಂಕ ಡಿಸೆಂಬರಲ್ಲಿ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಸೊ ಅಲ್ಲಿ ಉತ್ತೀರ್ಣರಾದರೆ ಮಾತ್ರ 2ನೇ ಎಕ್ಸಾಮ್ಗೆ ನೀವು ಕುಳಿತುಕೊಳ್ಬೋದು. ನೆಕ್ಸ್ಟು ಪ್ರವೇಶ ಪತ್ರ ಪರೀಕ್ಷೆಗೆ ಮುನ್ನ ಅಂತಂದರೆ ಅಡ್ಮಿಟ್ ಕಾರ್ಡು ಪರೀಕ್ಷೆಗೆ ಮುನ್ನ ಬರುತ್ತೆ. ಸೊ ಫಲಿತಾಂಶ ದಿನಾಂಕವನ್ನು ಅವರು ತಿಳಿಸಿದಾಗ ತಿಳಿಸ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ಏನು ವರಿ ಮಾಡ್ಕೊಳ್ಳದೆ ಚೆನ್ನಾಗಿ ಸ್ಟಡಿನ ಮಾಡಿ. ಅಭ್ಯರ್ಥಿಗಳು SSC ಅಧಿಕೃತ ವೆಬ್ಸೈಟ್ನಲ್ಲಿ ದೃಢೀಕರಿಸಲು ಸೂಚಿಸಲಾಗಿದೆ, ಆಯಿತಾ. ಸೊ SSC ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಸೊ ಅಭ್ಯರ್ಥಿಗಳು ನೆಕ್ಸ್ಟು ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸೊ ಅರ್ಜಿ ಶುಲ್ಕ ಸೊ ಸಾಮಾನ್ಯ OBC EWSಗೆ ಸೊ 100 ರೂಪಾಯಿಯನ್ನು ಇಟ್ಟಿದ್ದಾರೆ. ಮತ್ತು SC ST ಮತ್ತು ಮಹಿಳೆಯರಿಗೆ ಯಾವುದೇ ರೀತಿ ಇದು ಕಂಡು ಬಂದಿಲ್ಲ. ಸೊ ಅಪ್ಲಿಕೇಶನ್ ಫೀ ಇಲ್ಲಿ ಇರೋದಿಲ್ಲ. ಸೊ ನೆಕ್ಸ್ಟು ಸೊ PH ಅಭ್ಯರ್ಥಿಗಳಿಗೆ ಹ್ಯಾಂಡಿಕ್ಯಾಪ್ ಅಂತ ಇರ್ಬೋದು. ಸೊ ಅವ್ರಿಗೂ ಜೀರಾ ಇದೆ. ಪಾವತಿ ವಿಧಾನ ನೋಡೋದಾದರೆ ನೀವು ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ನೆಕ್ಸ್ಟು UPI ಮುಖಾಂತರ ನೀವು ಇಲ್ಲಿ ಹಾಕೋಬೋದು. ಸೊ ನೆಕ್ಸ್ಟು SSC CGL ಅಧಿಸೂಚನೆ 2001 ಆಗಸ್ಟರಂತೆ ವಯಸ್ಸಿನ ಮಿತಿಗಳನ್ನು ನೋಡೋದಾದರೆ ಸೊ ಕನಿಷ್ಠ ವಯಸ್ಸು 18 ವರ್ಷ ಇರಬೇಕು, ಗರಿಷ್ಠ 32 ವರ್ಷ ಆಗಿದ್ದರೆ ನಡೆಯುತ್ತೆ, 18ರಿಂದ 32 ವರ್ಷ. ಸೊ SSC ತನ್ನ ನಿಯಮಾವಳಿಗಳ ಪ್ರಕಾರ CGL ಹುದ್ದೆಗೆ ವಯೋಮಿತಿ ಸಡಿಲಿಕೆ ನೀಡುತ್ತದೆ. ಅಂತಂದರೆ 3 ವರ್ಷ, 5 ವರ್ಷ, ಸೊ ಈ ರೀತಿ ನೀಡುತ್ತೆ. ಸೊ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಸೊ ಇಲ್ಲಿ 12,256 ಹುದ್ದೆಗಳು. ಸೊ ನಿಮಗೆ ಬೇಕಾಗಿರೋದು ಇದರಲ್ಲಿ ಕೇವಲ ಒಂದು ಹುದ್ದೆಗೆ ನೀವು ಪೈಪೋಟಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಪೋಸ್ಟ್ ವಿವರಗಳ ಸಹಾಯಕ ಲೆಕ್ಕ ಪರಿಶೋಧನಾಧಿಕಾರಿ ಕೇಂದ್ರ ಕೇಡರ ಮತ್ತು ಸಹಾಯಕ ಲೆಕ್ಕ ಪರಿಶೋಧನಾಧಿಕಾರಿ ರಾಜ್ಯ ಕೇಡರ, ಸಹಾಯಕ ಲೆಕ್ಕಪತ್ರ ಅಧಿಕಾರಿ ರಾಜ್ಯ ಕೇಡರ. ಸೊ ಈ ರೀತಿ ಎಲ್ಲ ಇರುತ್ತೆ. ಸೊ ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ. ಮತ್ತು ಸಹಾಯ ವಿಭಾಗಾಧಿಕಾರಿ ಗ್ರೂಪ್ ಬಿ ಸೊ ಇದೆಲ್ಲ ಇರುತ್ತೆ. ಗ್ರೂಪ್ A ಮತ್ತು ಗ್ರೂಪ್ Bಗೆ ಇಲ್ಲಿ ಗ್ರೂಪ್ Cನೂ ಇದೆ. ಸೊ ಟ್ಯಾಕ್ಸ್ ಅಸಿಸ್ಟೆಂಟು, ಸಬ್ ಇನ್ಸ್ಪೆಕ್ಟರು, ಸೊ ಇದೆಲ್ಲ ಇದೆ. ಸೊ ಇದನ್ನು ನೀವು ನೋಡಿಕೊಂಡು ಸೊ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಸೊ ನೆಕ್ಸ್ಟು ಒಂದು ನಿಮಿಷ. ಸೊ ಟ್ರಾನ್ಸ್ಲೇಟು ಹೋಯ್ತು, ಸೊ ಟ್ರಾನ್ಸ್ಲೇಟ್ ಆಗ್ತಾಯಿಲ್ಲ. ಸೊ ಇದರಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಸಬ್ ಇನ್ಸ್ಪೆಕ್ಟರ್, ಟ್ಯಾಕ್ಸು, ಗ್ರೂಪ್ C ವರೆಗೂ ಇದೆ ಹುದ್ದೆಗಳು. ಸೊ ಪೋಸ್ಟ್ ನೇಮು ಆಲ್ ಅದರ್ ಪೋಸ್ಟ್ ಗ್ರ್ಯಾಜುಯೇಟ್ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ದೇರ್ ಗ್ರ್ಯಾಜುಯೇಷನ್ ಇನ್ ಎನಿ ಸ್ಟ್ರೀಮ್ ಫ್ರಮ್ ರೆಕಾಗ್ನಿಷನ್ ಯೂನಿವರ್ಸಿಟಿ ವಿಲ್ ಬಿ ಎಲಿಜಿಬಲ್ ಫಾರ್ ದ CGL ಎಕ್ಸಾಮಿನೇಷನ್ 2026. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ ಸೊ ಏನಾಗಿರಬೇಕು, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿ ಬ್ಯಾಚುಲರ್ ಡಿಗ್ರಿ ಇನ್ ಸ್ಟ್ರೀಮ್ ವಿತ್ at 60% marks in mathematics at the 12th standard level, or they should have a bachelor's degree with
ಆನ್ ದ ಸಬ್ಜೆಕ್ಟ್ಸ್ ರೀಡ್ ಆಫಿಷಿಯಲ್ ನೋಟಿಫಿಕೇಶನ್ ನಿಮಗೆ ಬೇಕಾದರೆ ಕಳಿಸ್ಕೊಡ್ತೀನಿ. ಯು ಮೇ ಆಲ್ಸೋ ಚೆಕ್ SSC CGL ಅಂತ ಹೊಡೀರಿ. ಸೊ ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಗೂಗಲ್ನಲ್ಲಿ. ಹೌ ಟು ಫಿಲ್ SSC CGL ಆನ್ಲೈನ್ ಫಾರ್ಮ್ ಅಂತ ನೋಡೋದಾದರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಹೂ ವಿಶ್ ಟು ಅಪ್ಲೈ ಫಾರ್ ದ SSC ಪೋಸ್ಟ್ ಕ್ಯಾನ್ ಸಬ್ಮಿಟ್ ದೇರ್ ಅಪ್ಲಿಕೇಶನ್ ಆನ್ಲೈನ್ ಬಿಫೋರ್ 22 ಜೂನ್. ಸೊ ಜೂನ್ 22ರೊಳಗೆ ನೀವು ಹಾಕ್ಕೋಬೋದು. ಸೊ ಟೈರ್ 1 ಟೈರ್ 2 ಎಕ್ಸಾಮ್ ಇರುತ್ತೆ. ಸೊ ನೀವು ಇಲ್ಲಿ ಹಾಕ್ಕೊಳ್ಬೋದು. ಸೊ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಬರೋದಿಲ್ಲಪ್ಪ ಅಂತಂದರೆ ಸೊ ಒಂದು ಕಾಮೆಂಟ್ ಮಾಡಿ. ಸೊ ನಾನು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.